ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಂತೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ಎಲ್ಲರ ಇವತ್ತು ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂತಂದರೆ ಇವಾಗ ಅಂದರೆ ಮನೇಲಿರುವಂಥ ಕಂಟೆಸ್ಟೆಂಟು 8 ಜನ ಇದ್ದಾರೆ, ಬಟ್ ಅದರಲ್ಲಿ ಬಂದು ಆಲ್ರೆಡಿ 2 ಜನ ಸೇಫ್ ಆಗಿದ್ದಾರೆ ಇವಾಗ. ಸೊ ಅದನ್ನ ಬಿಟ್ಟು ಮಿಕ್ಕಿರುವಂಥ ಇನ್ನು 6 ಜನ ಕಂಟೆಸ್ಟೆಂಟ್ಗಳು ಏನಿದಾರಲ್ಲ ಅವ್ರು ಬಂದು ಎಷ್ಟು ಓಟ್ಸ್ಗಳು ಬಿದ್ದಿರ್ಬೋದು ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮ್ಗೆ ಗೊತ್ತಿದ್ರೆ ಹನುಮಂತ್ ಅವರು ಹನುಮಂತ್ ಅವರು ಬಂದು ಒಂದು ಟಿಕೆಟ್ ಫಿನಾಲೆ ಅಂದರೆ ಅವನ ಟಿಕೆಟ್ನ ವಿನ್ ಆಗಿಬಿಟ್ಟು ಸೊ ಅವ್ರು ಬಂದು ಡೈರೆಕ್ಟಾಗಿ ಒಂದು ಫಿನಾಲೆವರೆಗೆ ಅಂದರೆ ಇವಾಗ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದಾದಮೇಲೆ ನಮ್ಮ ಧನರಾಜ್ ಅವರು ಕೂಡ ಅಂದರೆ ಈ ವಾರದಲ್ಲಿ ಕೊಟ್ಟಂಥ ಟಾಸ್ಕ್ಗಳು ಸೋಮವಾರ ಮಂಗಳವಾರ ಮತ್ತು ಬುಧವಾರ ಕೊಟ್ಟಂಥ ಟಾಸ್ಕ್ಗಳನ್ನ ವಿನ್ನರ್ ಆಗಿಬಿಟ್ಟು ಸೊ ಅವರು ಕೂಡ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಸೇಫ್ ಆಗಿದ್ದಾರೆ. ಬಟ್ ಅಂದರೆ ಏನು ಗೊತ್ತಾ, ಸಂಡೇ ಎಪಿಸೋಡಲ್ಲಿ ಅವರು ಕೂಡ ಅಂದರೆ ಬಿಗ್ ಬಾಸ್ ಬಂದು ಹೊರಗಡೆ ಬಂದರೂ ಬರ್ಬೋದು. ಬಟ್ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ಇವತ್ತು ಆಗ್ತಿರೋಂಥ ಎಲಿಮಿನೇಷನ್ ಇವತ್ತು ಅಥವಾ ನಾಳಿನ ಎಪಿಸೋಡಲ್ಲಿ ಆಗುತ್ತೆ. ಸೊ ಅಂದರೆ ಅದ್ರ ಬಗ್ಗೆ ಅಂತ ಬಂದಾಗ ಸೊ ಮನೇಲಿರುವಂಥ 8 ಸ್ಪರ್ಧಿಗಳಲ್ಲಿ ಆಲ್ರೆಡಿ 2 ಜನ ಸೇಫ್ ಆಗಿದ್ದಾರೆ ಅಂತ ಹೇಳಿದೆ ನಾನು, ಧನರಾಜ್ ಮತ್ತು ಹನುಮಂತ್ ಅವರು. ಸೊ ಅವ್ರನ್ನ ಬಿಟ್ಟು ಇನ್ನು ಮಿಕ್ಕಿರುವಂಥ 6 ಜನ ಕಂಟೆಸ್ಟೆಂಟ್ಗಳು ಎಷ್ಟು ಓಟ್ಸ್ಗಳು ಬಿದ್ದಿದೆ ಮತ್ತು ಅವ್ರಿಗೆ ಬಿದ್ದಂಥ ಪರ್ಸೆಂಟೇಜ್ಗಳ ಸಂಖ್ಯೆ ಎಷ್ಟು ಅಂತ ಮೊದಲು ಹೇಳ್ತಾ ಇದ್ದೀನಿ. ತ್ರಿವಿಕ್ರಮ್ ಬಂದು ಹೈಯೆಸ್ಟ್ ಓಟ್ಸ್ಗಳು ಬಿದ್ದಿರೋದು, ಸೆಕೆಂಡ್ ಬಂದು ಮೋಕ್ಷಿತ್ ಅವರಿಗೆ ಹತ್ರ ಒಂದು 50 ಲಕ್ಷ ಓಟ್ಸ್ಗಳು ಬಿದ್ದಿದೆ. ಸೊ ಅವ್ರಿಗೆ ಬಿದ್ದಂಥ ಎಕ್ಸಾಕ್ಟ್ ನಂಬರ್ ಎಷ್ಟು ಅಂತ ಅದನ್ನು ಕೂಡ ಹೇಳ್ತೀನಿ ಅಂತೆ. ಸೊ ಗೈಸ್ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ದು ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ಅಂತೆ, ಟೆಲಿಗ್ರಾಮ್ ಗ್ರೂಪ್ದು. ಸೊ ಇನ್ನೂ ಕೂಡ ಯಾರು ಜಾಯ್ನ್ ಹಾಕೋಬೋದು. ಸೊ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ. ಓಕೆ, ಇವಾಗ ಓಟ್ಗಳ ವಿಚಾರಕ್ಕಂತ ಬಂದಾಗ ಗೈಸ್ ಅದೇ ಅಂದರೆ ಅದ್ರ ಜೊತೆ ಇನ್ನೊಂದು ಏನು ಗೊತ್ತಾ, ಧನರಾಜ್ ಅವರು ಡೆಫಿನೆಟ್ಲಿ ನಿನ್ನೆ ಒಂದು ಆಟದಲ್ಲಿ ಮೋಸ ಮಾಡಿದರು ಅಂತ ಅಂದರೆ ಏನು ಗೊತ್ತಾ, ಆ ಒಂದು ಕ್ಲಿಪ್ ಕೂಡ ಸಿಕ್ಕಿದೆ ನಮಗೆ. ಅಂದರೆ ಧನರಾಜ್ ಅವರು ಅಂದರೆ ಅವ್ನು ಮಿರರ್ ನೋಡ್ಕೊಂಬಿಟ್ಟು ಅಂದರೆ ಒಂದು ಕೋಲ್ನ ಸರ್ಸೋದಿರುತ್ತಲ್ಲ ಆ ಒಂದು ಆಟ ಆಡಿದ್ದವರು. ಸೊ ಅಂದರೆ ಕ್ಲಿಯರ್ಲಿ ಅವ್ರ ಮುಂದೆ ಮಿರರ್ ನೋಡಿನೇ ಅಂದರೆ ಆ ಒಂದು ಆಟ ಆಡ್ತಾ ಇದ್ದಿದ್ದು. ಅಂದರೆ ಯಾವ್ದು ಕೊನೆ ಆಟ 6th ಟಾಸ್ಕ್ ಅನ್ಸೈತೆ, ಅದು 6ನೇ ಟಾಸ್ಕ್ ಅದರಲ್ಲಿ. ಸೊ ಆ ಒಂದು ವೀಡಿಯೋನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೇನೆ. ಸೊ ಇನ್ನೂ ಕಡೆ ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ. ಸೊ ಡೆಫಿನೆಟ್ಲಿ ಅವ್ರ ಮುಂದೆ ಮೋಸ ಮಾಡಿ ಆಡಿದ್ರು. ಬಟ್ ಏನು ಗೊತ್ತಾ, ಒನ್ ಟೈಮ್ ಓಕೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಅವರು ಆಲ್ರೆಡಿ ವಿನ್ ಆಗಿದ್ದಾರೆ, ಇವಾಗ ಏನು ಹೇಳೋಕ್ಕೋಗಲ್ಲ. ಬಟ್ ತುಂಬ ಜನ ಹೇಳ್ತಾ ಇದ್ದು ತ್ರಿವಿಕ್ರಮ್ ಬಂದು ಮೋಸ ಆಗಿದೆ. ಏನಕ್ಕೆ ಅಂತಂದರೆ ತ್ರಿವಿಕ್ರಮ್ ಅದೇ ರೀತಿ ಫಾಲ್ ಮಾಡಿದಾಗ ಬಿಗ್ ಬಾಸ್ ಬಂದು ಆ ಒಂದು ಆಟನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅಂದರೆ ಅದೇ ಒಂದು ಮಿಸ್ಟೇಕ್ನ ಧನರಾಜ್ ಅವ್ರು ಮಾಡಿದಾಗ ಏನೂ ಕೂಡ ಮಾಡಿಲ್ಲ ಅಂತ. ಸೊ ಗೊತ್ತಿಲ್ಲ ಅವರು ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ತ್ರಿವಿಕ್ರಮಿಗೆ ಮೋಸ ಆಯಿತು. ಬಟ್ ಅಂದರೆ ಧನರಾಜ್ ಕೂಡ ಮಾಡಿದ ತಪ್ಪು. ಬಟ್ ಅಂದರೆ ಏನು ಗೊತ್ತಾ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಆದ ಕಾರಣ ಮೇ ಬಿ ಸುಮ್ಮನೆ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ ಏನಾಗಿದೆ ಅಂತ. ನಿಮ್ಗೆ ಅನಿಸುತ್ತೆ ಧನರಾಜ್ ಅವ್ರು ಮೋಸ ಮಾಡಿದ್ರು ಮತ್ತು ತ್ರಿವಿಕ್ರಮ್ಗೆ ಏನಾದರೂ ಮೋಸ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದ್ರ ಬಗ್ಗೆ ಏನಂದರೆ ಏನು ಗೊತ್ತಾ, ಇದ್ರ ಬಗ್ಗೆ ಮತ್ತೆ ಕೊನೆಯಲ್ಲಿ ಮಾತಾಡ್ತೇನೆ ಅಂತೆ. ಓಕೆ, ಇವಾಗ ಓಟ್ಸ್ಗಳ ವಿಚಾರಕ್ಕಂತ ಬಂದಾಗ ತ್ರಿವಿಕ್ರಮ್ಗೆ ಹೈಯೆಸ್ಟ್ ಓಟ್ಸ್ಗಳು ಬಿದ್ದಿರೋದು, ಅವ್ರಿಗೆ ಒಂದು 31% ಓಟ್ಸ್ಗಳು ಬಿದ್ದಿದೆ. ಸೊ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 48 ಲಕ್ಷದ. ಸೊ ಫಸ್ಟ್ ಟೈಮ್ ಬರ್ತಿರೋದು 48,63,448 ಓಟ್ಸು, ಅಂದರೆ ಹತ್ರ ಒಂದು 50 ಲಕ್ಷ ಓಟ್ಸ್ಗಳು ಬಿದ್ದಿದೆ. ಕ್ಯಾಸ್ ಏನು ಗೊತ್ತಾ, ಅಂದರೆ ಇವತ್ತಿನ ಮುಂದಿನ ಬುಧವಾರ ಇರೋದು. ಸೊ ಇನ್ನೂ ಕೂಡ ಅಂದರೆ ಗುರುವಾರ ಶುಕ್ರವಾರದವರೆಗೂ ಕೂಡ ಓಟ್ಸ್ಗಳನ್ನ ಮಾಡ್ತಾರೆ. ಸೊ ನೋಡೋಣ ಈ ಸತಿ ಡೆಫಿನೆಟ್ಲಿ ಎಷ್ಟು ಗೊತ್ತಾ, ಒಂದು ಅಂದರೆ ಎಷ್ಟಪ್ಪ 90 ಲಕ್ಷದಿಂದ 1 ಕೋಟಿವರೆಗೂ ಡೆಫಿನೆಟ್ಲಿ ಓಟ್ಸ್ಗಳು ಹೋಗುತ್ತೆ. ಅದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಓಟ್ಸ್ನ ತಗೊಂಡಂಥ ಸ್ಪರ್ಧಿ ಬಂದು ಮೋಕ್ಷಿತ್ ಅವರು, ಅವ್ರಿಗೆ ಬಂದು 27.5% ಓಟ್ಗಳು. ಅಂದರೆ ತ್ರಿವಿಕ್ರಮ್ ಬಂದು 31% ಇತ್ತು. ಅಂದರೆ 100 ಜನ ಓಟ್ ಮಾಡಿದ್ದಾರೆ ಅಂತಂದರೆ ಆ 100 ಜನದಲ್ಲಿ 31 ಜನ ಬಂದು ತ್ರಿವಿಕ್ರಮ್ಗೆ ಓಟ್ ಮಾಡಿದರು. ಅದಾದಮೇಲೆ 27.5% ಓಟ್ಸ್ ಬಂದು ನಮ್ಮ ಮೋಕ್ಷಿತ್ ಅವರಿಗೆ ಬಿದ್ದಿದೆ. ಸೊ ಮೋಕ್ಷಿತ್ ಅವರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 43,14,149. ಸೊ ತ್ರಿವಿಕ್ರಮ್ ಬಂದು ಎಷ್ಟಪ್ಪ 48.5 ಲಕ್ಷ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಮೋಕ್ಷಿತ್ ಬಂದು 43 ಲಕ್ಷ ಹತ್ರ. ಸೊ ತುಂಬ ಸತಿ ಹೇಳಿದ್ದೀನಿ ನಾನು, ಓಟ್ಸ್ಗಳು ಅಂತ ಬಂದಾಗ ಯಾವಾಗಲೂ ಕೂಡ ತ್ರಿವಿಕ್ರಮ್, ಮೋಕ್ಷಿತ್, ಹನುಮಂತ ಟಾಪಲ್ಲೇ ಇರ್ತಾರೆ. ಡೆಫಿನೆಟ್ಲಿ ಅವರಿಗೆ ಸಿಕ್ಕಾಪಟ್ಟೆ ಓಟ್ಸ್ಗಳಂತೂ ಬೀಳುತ್ತೆ. ಬಟ್ ಮೋಕ್ಷಿತ್ ಅವ್ರ ಆಟ ಕೂಡ ಇವಾಗ ರೀಸೆಂಟಾಗಿ ಸ್ವಲ್ಪ ಡಲ್ ಆಗಿದೆ. ಅದಾದಮೇಲೆ ಅಂದರೆ ಏನು ಗೊತ್ತಾ, ಈ ವಾರದಲ್ಲಿ ಕೂಡ ನೀವು ನೋಡಿದ್ರೆ ಅವ್ರಿಗೆ ಇಕ್ಕಂಥ ಅವಕಾಶನ ಪ್ರಾಪರ್ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ನನಗೆ ಕೂಡ ಅನಿಸಿದ್ದು. ಹತ್ರ ಎಷ್ಟಪ್ಪ 200 ಪಾಯಿಂಟ್ ಸಿಕ್ಕಿದ್ದವ್ರಿಗೆ. ಸೊ ಕಡಿಮೆ ಆಯ್ತದು. ಅದಾದಮೇಲೆ ಸೊ ತ್ರಿವಿಕ್ರಮ್ ಹೈಯೆಸ್ಟ್ ಮೋಕ್ಷಿತ್ ಆದಮೇಲೆ ಥರ್ಡ್ ಬಂದು ಭವ್ಯಗೌಡವರಿಗೆ ಸಿಕ್ಕಿದೆ. ಅಂದರೆ ಓಟ್ಸ್ಗಳು ಬಿದ್ದಿದ್ದಾವೆ. ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಎಷ್ಟು ಅಂದರೆ 16.3% ಓಟ್ಸ್ಗಳು ಬಿದ್ದಿದೆ. ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 25,57,232 ಓಟ್ಸು. ಸೊ ಅಂದರೆ ಗೊತ್ತಾ, ನೀವು ಒಂದು ಕ್ಲಿಯರ್ ಡಿಫ್ರೆನ್ಸ್ ನೋಡ್ಬೋದು ನೀವು. ತ್ರಿವಿಕ್ರಮ್ ಬಂದು 48.5 ಲಕ್ಷ, ಅದಾದಮೇಲೆ ಮೋಕ್ಷಿತ ಬಂದು ಎಷ್ಟು ಗೊತ್ತಾ 43 ಲಕ್ಷ ಹತ್ರ. ಅದಾದಮೇಲೆ ಇವ್ರಿಗೆ ಬಂದು 25.5 ಲಕ್ಷ. ಸೊ ಅಂದರೆ ಎಷ್ಟು ಬಂದು 20 ಲಕ್ಷಗಳ ಡಿಫ್ರೆನ್ಸ್ ಇದೆ. ಹನುಮಂತ ಇದ್ದರೆ ಸೊ ಹನುಮಂತ ಕೂಡ ಡೆಫಿನೆಟ್ಲಿ ಅಂದರೆ ಗೊತ್ತಾ ತ್ರಿವಿಕ್ರಮ್ ಮೋಕ್ಷಿತ ಜೊತೆಗೆ ಇರ್ತಾ ಇದ್ದ ಮೇಲೆ ಅವನು ಕೂಡ 50 ಲಕ್ಷ ಹತ್ರನೇ ಓಟ್ಸ್ಗಳು ಬೀಳ್ತಾ ಇತ್ತು. ಸೊ 1, 2, 3 ಅಂತ ಬಂದಾಗ ತ್ರಿವಿಕ್ರಮ್, ಮೋಕ್ಷಿತ ಮತ್ತು ಹನುಮಂತ 3 ಜನನು ಇದ್ದೇ ಇರ್ತಾರಲ್ಲಿ. ಸೊ ಅದಾದಮೇಲೆ ಬಾಟಮ್ 3 ಅಂತ ಬಂದಾಗ ಅಂದರೆ ನಾನು ಮೊದಲೇ ಹೇಳಿದೆ ಹನುಮಂತ ಮತ್ತು ಧನರಾಜ್ ಅವರಿಬ್ಬರು ಬಿದ್ದರು ಓಟ್ಸ್ಗಳನ್ನ ಬಿಟ್ಟು ಮಿಕ್ಕಿರೋಂಥ 6 ಕಂಟೆಸ್ಟೆಂಟ್ಗಳು ಹೇಳ್ತಾ ಇರೋದು. ಸೊ ಬಾಟಮ್ 3 ರಜತ್, ಮಂಜು ಮತ್ತು ಗೌತಮ್ ಇದ್ದಾರೆ. ಸೊ ಅದಾದಮೇಲೆ ಅಂದರೆ ಬಾಟಮ್ 3 ಅಂತ ಬಂದಾಗ ಫಸ್ಟ್ ಸೇವ್ ಆಗ್ತಾ ಇರೋದು ಬಂದು ರಜತ್ ಅವರು. ಅಂದರೆ ಮೊದಲು ತ್ರಿವಿಕ್ರಮ್, ಆಮೇಲೆ ಮೋಕ್ಷಿತ, ಆಮೇಲೆ ಭವ್ಯಗೌಡ ಆದಮೇಲೆ ರಜತ್ ಅವರು ಸೇಫ್ ಆಗ್ತಾರೆ. ಆಮೇಲೆ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಎಷ್ಟು ಅಂದರೆ 13.7% ಓಟ್ಸ್ಗಳು. ಮತ್ತು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 21,49,000 ಚಿಲ್ಲರೆ ಓಟ್ಸ್ಗಳು ಬಿದ್ದಿದೆ.
ಸೊ ಅಂದರೆ ಥರ್ಡಲ್ಲಿರುವಂಥ ನಮ್ಮ ಭವ್ಯಗೌಡವ್ರಿಗೆ 25.5 ಲಕ್ಷ ಬಿದ್ದಿದೆ. ಸೊ ಅದಾದಮೇಲೆ ಫೋರ್ತಲ್ಲಿರುವಂಥ ರಜತ್ ಅವ್ರಿಗೆ ಬಂದು 21.5 ಲಕ್ಷ. ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಬಟ್ ಏನು ಗೊತ್ತಾ, ಅಂದರೆ ಟಾಪ್ 1, 2, 3 ಅಂತ ಬಂದಾಗ ಸಿಕ್ಕಾಪಟ್ಟೆ ಓಡಿಸಿದೆ. ಬಟ್ 3 ಆದಮೇಲೆ 4ಗೆ ಅಂದರೆ 4th ಪ್ಲೇಸಲ್ಲಿ ಬರ್ತಾರೆ. 3rd ಪ್ಲೇಸ್ ಮತ್ತು 4th ಪ್ಲೇಸ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ಹನುಮಂತವ್ರು ಕೂಡ ಇದರಲ್ಲಿ ಸೇರಿಕೊಂಡ್ರೆ ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತ್ ಆದಮೇಲೆ 4ನೇ ಪ್ಲೇಸಲ್ಲಿರೋರಿಗೆ ಸೊ ಅಂದರೆ ಏನು ಗೊತ್ತಾ, ಅಲ್ಲಿ ಅಂತ ಅದೇ ಹೇಳಿದ್ನಲ್ಲ 3rd ಮತ್ತು 4th ಇರೋರಿಗೆ ಸೊ ಸಿಕ್ಕಾಪಟ್ಟೆ ಓಡಿಸೋ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬಾಟಮ್ 2 ಮಂಜು ಮತ್ತು ಗೌತಮ್ ಇದ್ದಾರೆ. ಗೈಸ್, ಮಂಜು ಮತ್ತು ಗೌತಮ್ ಇಬ್ಬರು ಕೂಡ ಗೆಳತಿ ಅಂತಲೇ ಕರ್ಕೋತಾ ಇದ್ದರು. ಸೊ ಅವರಿಬ್ಬರಲ್ಲಿ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಪ್ರಕಾರ ಮಂಜು ಹೋಗಬೇಕಾ ಅಥವಾ ಗೌತಮ್ ಹೋಗಬೇಕಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಮತ್ತೆ ಹೇಳಿದ್ದೀನಿ, ಗೌತಮ್ ಅವರಿಗೆ ಓಟ್ಸ್ಗಳು ಕೂಡ ಕಡಿಮೆ ಬಿದ್ದಿದೆ. ಬಟ್ ಅಂದರೆ ಇನ್ನೊಂದು ಏನು ಗೊತ್ತಾ, ಇದು ಒಂದು ಅಫಿಷಿಯಲಾಗಿ ಕೆಲಸ ಕಡೆಯಿಂದ ಸಿಕ್ಕಂಥ ಓಟ್ಸ್ ಅಂದರೆ ಒಂದು ಓಟ್ಸ್ಗಳ ಸಂಖ್ಯೆ ಅಲ್ಲ. ಸೊ ಬಿಗ್ ಬಾಸ್ ಅವ್ರು ಇದೇ ರೀತಿ ಎಲಿಮಿನೇಟ್ ಮಾಡ್ತಾರೆ ಅಂದರೆ ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಏನಿರ್ತೋ ಯಾರಿಗೂ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಬಿಗ್ ಬಾಸ್ ಏನಾದರೂ ಅಂದರೆ ಒಂದು ಓಟ್ಸ್ಗಳ ಪ್ರಕಾರ ಸೇವ್ ಮಾಡೋದಿದ್ರೆ ಸೊ ಡೆಫಿನೆಟ್ಲಿ ಶಿಶಿರ್ ಅವ್ರನ್ನ ಯಾವಾಗಲೂ ಸೇವ್ ಮಾಡ್ತಾಯಿದ್ರು. ಅಂದರೆ ಮತ್ತು ಶಿಶಿರ್ ಇವಾಗಲೂ ಕೂಡ ಇರಬೇಕಿತ್ತು. ಬಟ್ ನೋಡಿದ್ದಾರೆ, ಶಿಶಿರ್ ಆಲ್ರೆಡಿ ಹೋಗ್ಬಿಟ್ಟು ಅಷ್ಟಪ್ಪ ಒಂದು ಅಂದರೆ ಎಷ್ಟೊಂದು ಯಾವಾಗ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹೋದ್ರು ಅನ್ಸುತ್ತೆ ಮೇ ಬಿ ಅಲ್ವಾ, ಎಷ್ಟು 4-5 ವಾರಗಳ ಕಾಲ ಆಯಿತು. ಸೊ ಅದೇ ರೀತಿ ಓಟ್ಸ್ ಅಂದರೆ ಗೊತ್ತಾ, ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಮೇಲೆ ಅವ್ರನ್ನ ಬಿಗ್ ಬಾಸ್ ಮುಂದೆ ಹೊರಗಡೆ ತೆಗಿತಾರೆ ಅಂತೇನು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಬಂದು ಮಂಜು ಅವರಿಗೆ 7.1% ಓಟ್ಸ್ಗಳು ಬಿದ್ದಿದೆ. ಅಂದರೆ ಅಷ್ಟಪ್ಪ 7.1% ಓಟು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 11 ಲಕ್ಷ ಹತ್ರ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ. ಅದಾದಮೇಲೆ ಬಿಗ್ ಬಾಸ್ ಮುಂದೆ ಹೊರಗಡೆ ಬರ್ತಿರೋ ಕಂಟೆಸ್ಟೆಂಟ್ ಬಂದು ಗೌತಮ್ ಅವರು, ಅವ್ರಿಗೆ ಬಂದು 4.4 ಅಂದರೆ ಅಷ್ಟಪ್ಪ 4.4% ಓಟ್ಗಳು. ಸೊ ಓಟ್ಸ್ಗಳ ಸಂಖ್ಯೆ ಹತ್ರ 7 ಲಕ್ಷ ಓಟ್ಸ್ಗಳು ಬಿದ್ದಿದೆ. ಸೊ ನೋಡ್ತಿರ್ಬೋದು ನೀವು. ಅಂದರೆ ಏನು ಗೊತ್ತಾ, ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅಂದರೆ ಗೊತ್ತಾ, ಹೈಯೆಸ್ಟ್ ಬಿದ್ದಂಥ ಅಂದರೆ ಏನಪ್ಪ ಹೈಯೆಸ್ಟ್ ಓಟ್ಸ್ ತಗೊಂಡಂಥ ಸ್ಪರ್ಧೆಗೆ ಎಷ್ಟಪ್ಪ 8 ಲಕ್ಷ 9 ಲಕ್ಷ ಇರುತ್ತೆ. ಬಟ್ ಇವಾಗ ಫಿನಾಲ್ ಹತ್ರ ಬರ್ತಾ ಇರೋ ಕಾರಣ ಅದರಲ್ಲೂ ಕೂಡ ಇವಾಗ ಸೋಮವಾರ ಸಾಯಂಕಾಲ ಓಪನ್ ಆಗಿದ್ದು, ಮಂಗಳವಾರ ಬುಧವಾರ ದಿನ ಮಾತ್ರ ಓಟ್ಗಳನ್ನ ಮಾಡಿರೋದು. ಸೊ ಆದರೂ ಕೂಡ ಅಂದರೆ ಬಿಗ್ ಬಾಸ್ ಮೇಲೆ ಹೊರಗಡೆ ಬರ್ತಿರೋ ಕಂಟೆಸ್ಟೆಂಟ್ಗಳು ಎಷ್ಟಪ್ಪ 7 ಲಕ್ಷ ಓಟ್ಸ್ಗಳಿದೆ. ಸೊ ಕ್ರೇಜ್ ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಜನ ನೋಡ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಟಿಯರ್ ಬಂದು ಬೆಳೀತಾನೆ ಇದೆ. ಅದರಲ್ಲಿ ಫಿನಾಲೆ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಗ್ರೋ ಆಗ್ತಾನೆ ಹೋಗುತ್ತದು. ಸೊ ಅದೇ ಹೇಳಿದ್ನಲ್ಲ, ತ್ರಿವಿಕ್ರಮ್ಗೆ ಎಷ್ಟಪ್ಪ 48.5 ಲಕ್ಷ ಓಟ್ಸು, ಮೋಕ್ಷಿತ ಬಂದು 43 ಲಕ್ಷ ಓಟ್ಸು, ಭವ್ಯಗೌಡ ಅವ್ರಿಗೆ ಬಂದು 25.5 ಲಕ್ಷ ಓಟ್ಸು. ಅದಾದಮೇಲೆ ರಜತ್ ಅವ್ರಿಗೆ ಬಂದು ಎಷ್ಟಪ್ಪ ಒಂದು ಅಂದರೆ ಒಂದು 21.5 ಲಕ್ಷ ಓಟ್ಸ್ಗಳು. ಮಂಜುಗೆ ಬಂದು 11.5 ಅಂದರೆ 11 ಲಕ್ಷ ಚಿಲ್ಲರೆ ಓಟ್ಸು. ಅದಾದಮೇಲೆ ಗೌತಮಿಗೆ ಬಂದು ಎಲಿಮಿಟ್ ಆಗ್ತಾರೆ. ಅವ್ರಿಗೆ ಹತ್ರ ಎಷ್ಟಪ್ಪ ಅಂದರೆ ಒಂದು 7 ಲಕ್ಷ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ. ಪ್ಲಸ್ ನಿಮ್ಗೆ ಏನು ಅನಿಸುತ್ತೆ? ಸೊ ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಅಂದರೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ? ಮತ್ತು ಇದಾದಮೇಲೆ ನಿಮ್ಗೆ ಗೊತ್ತಿರೋ ಸಂಡೇ ಎಪಿಸೋಡಲ್ಲಿ ಕೂಡ ಒಬ್ಬರು ಬಿಗ್ ಬಾಸ್ ಮುಂದೆ ಹೊರಗಡೆ ಬರ್ತಾರೆ. ಸೊ ಅದರಲ್ಲಿ ನಿಮ್ಗೆ ಯಾರು ಬರಬೇಕು? ಯಾಕಂದರೆ ಏನು ಗೊತ್ತಾ, ಇವು ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ಇವತ್ತಿನ ದಿನ ಅಥವಾ ನಾಳೆ ದಿನ ಗೌತಮ್ ಏನು ಹೊರಗಡೆ ಬಂದರೆ ಸೊ ಹನುಮಂತ್ ಒಬ್ಬರನ್ನ ಬಿಟ್ಟು ಧನರಾಜ್, ತ್ರಿವಿಕ್ರಮ್, ಮೋಕ್ಷಿತ, ಭವ್ಯ, ರಜತ್ ಮತ್ತು ಮಂಜು ಅಂದರೆ ಏನಪ್ಪ ಅಂದರೆ ಈ ಒಂದು 6 ಜನದಲ್ಲಿ ಯಾರು ಬೇಕಾದರೂ ಕೂಡ ಅಂದರೆ ಒಂದು ಭಾನುವಾರ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೋದು. ಸೊ ಇದರಲ್ಲಿ ಏನು ಗೊತ್ತಾ, ತ್ರಿವಿಕ್ರಮ್, ಮೋಕ್ಷಿತ್ ಅಂತೂ ಡೆಫಿನೆಟ್ಲಿ ಬರಲ್ಲ. ಅದಾದಮೇಲೆ ಭವ್ಯಗೌಡರು ಕೂಡ ನನ್ನ ಪ್ರಕಾರ ಡೌಟು, ಅಂದರೆ ಡೆಫಿನೆಟ್ಲಿ ಅಂದರೆ ಮೇ ಬಿ ಟಾಪ್ 6 ಇಟ್ಕೋತಾರೆ ಅಂತ ಅನಿಸುತ್ತೆ. ಸೊ ರಜತ್ ಅವ್ರನ್ನಂತೂ ಡೆಫಿನೆಟ್ಲಿ ಕಳಿಸ್ಕೊಡಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದು. ಇನ್ಫ್ಯಾಕ್ಟ್ ಅಂದರೆ ಏನು ಗೊತ್ತಾ, ತುಂಬ ಜನ ಕೂಡ ಅವ್ರು ಇಷ್ಟ ಆಗಿದ್ದಾರೆ. ಸೊ ತುಂಬ ಜನಗಳು ಅಂದರೆ ನೀವು ಕಮೆಂಟಲ್ಲೂ ಕೂಡ ನೋಡಿದ್ರೆ ಅಂದರೆ ಏನು ಗೊತ್ತಾ, ಅಂದರೆ ಏನಪ್ಪ ಅದೊಂದು ವೋಟ್ ಫಾರ್ ರಜತ್ ಆಯಿತು ಅಂದರೆ ಅದಾದಮೇಲೆ ಯಾರು ನಮ್ಮ ರಜತ್ ಅವರ ವಿನ್ನರ್ ಅಂದ್ಬಿಟ್ಟು ತುಂಬ ಜನಗಳು ಕೂಡ ಅಂದರೆ ಒಂದು ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಅದಾದಮೇಲೆ ಮಂಜು ಅವ್ರನ್ನ ಕೂಡ ಕಳಿಸಲ್ಲ. ಸೊ ಮಿಕ್ಕಿರೋದೇ ಧನರಾಜಲ್ಲಿ. ಸೊ ಸಿಂಪಲ್ ಏನು ಗೊತ್ತಾ, ಮಿಡ್ ವೀಕ್ ಎಲಿಮಿನೇಷನಲ್ಲಿ ಗೌತಮ್ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಅದಾದಮೇಲೆ ಈ ವಾರಾಂತ್ಯದಲ್ಲಿ ಆಗುವಂಥ ಒಂದು ಎಲಿಮಿನೇಷನ್ ಇರುತ್ತಲ್ಲ, ಕಿಚ್ಚ ಸುದೀಪ್ ಅವರು ಅಂದರೆ ಭಾನುವಾರದ ಎಪಿಸೋಡ್ ಕರೀತಾರಲ್ಲ, ಅದು ಬಂದು ನಮ್ಮ ಧನರಾಜ್ ಅವರು ಆಗಿರ್ತಾರೆ. ಸೊ ಟಾಪ್ 6 ಬಂದು ತ್ರಿವಿಕ್ರಮ್, ಮೋಕ್ಷಿತ, ಭವ್ಯಗೌಡ, ರಜತ್, ಮಂಜು ಮತ್ತು ಹನುಮಂತ ಅವರು. ಸೊ ಇದರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಟಾಪ್ 3 ಅಂತ ಬಂದಾಗ ಮೋಕ್ಷಿತ, ತ್ರಿವಿಕ್ರಮ್ ಮತ್ತು ಇವರು ಯಾರಪ್ಪ ನಮ್ಮ ಹನುಮಂತ ಇರ್ತಾರೆ. ಮೇ ಬಿ ಟಾಪ್ 2 ಅಂತ ಬಂದಾಗ ಅಂದರೆ ಅಂದರೆ 3ನೇ ಪ್ಲೇಸಲ್ಲಿ ಮೋಕ್ಷಿತ ಅವ್ರು ಹೊರಗಡೆ ಬರ್ತಾರೆ ಅಂತ ಅನಿಸುತ್ತೆ. ಸೊ ಟಾಪ್ 2 ಬಂದು ಹನುಮಂತ ಮತ್ತು ತ್ರಿವಿಕ್ರಮ್ ಅನಿಸುತ್ತೆ. ಸೊ ಯಾರು ಬೇಕಾದ್ರೂ ವಿನ್ನರ್ ಆಗ್ಬೋದು ಅಥವಾ ಮೋಕ್ಷಿತ್ ಅವ್ರು ಕೂಡ ಆಗ್ಬೋದು. ಸೊ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.